ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ಆದಿತ್ಯ ಅವ್ರ ಅಪ್ಪ ಅಮ್ಮನ ಆನಿವರ್ಸರಿ ಇದೆ. ಸೊ ಅದಕ್ಕೆ ಅವ್ರೆಲ್ಲ ನಮ್ಮ ಎಲ್ಲಾ ಫ್ರೆಂಡ್ಸ್ನು ಕರೆದಿದ್ದಾನೆ. ಅದಕ್ಕೆ ಅಲ್ಲಿಗೆ ಹೋಗಿ ಯಾವ ತರ ಫನ್ ಮಾಡ್ತೀವಿ ಅನ್ನೋದೇ ಇವತ್ತಿನ ವ್ಲಾಗ್. ನಮ್ ಜೊತೆ ಯಾರ್ಯಾರು ಇದಾರೆ ಅಂತ ಹೇಳಿದ್ರೆ, ಯಾ ಅಂತೆ ಇನ್ನೊಬ್ಬ ಅಲ್ಲಿ ಪವನ್ ಅಣ್ಣ ಬಂದಿದ್ದಾರೆ. ಪವನ್ ಅಣ್ಣ ಸ್ಪೆಕ್ಸ್ ಹಾಕೊಂಡು ಇಂಟ್ರೊಡಕ್ಷನ್. ಲೊಕೇಶನ್ ಎಲ್ಲಿ ಅಂತ ಹೇಳಿದ್ರೆ ಗೈಸ್, ರಿವರ್ ರ್ಯಾಂಚ್ ಶ್ರೀರಂಗಪಟ್ಟಣದಲ್ಲಿ. ಟೈಮ್ ಬಂದು ಆಲ್ರೆಡಿ 1:30 ಸೊ ನಾವು ಹೋಗೋ ಅಷ್ಟರಲ್ಲಿ ಎಲ್ಲ ಪಾತ್ರೆ ತೊಳಿತಾ ಇರ್ತಾರೆ ಮೋಸ್ಟ್ಲಿ ನನ್ನ ಪ್ರಕಾರ. ಸೊ ಇನ್ನೂ ಸಾಗರ್ ಬಂದಿಲ್ಲ. ಈ ನಮ್ಮ ಆದಿತ್ಯ ದೊಡ್ಡಪ್ಪನ್ ಬೇರೆ ಕರೆದ್ಬಿಟ್ಟವನೆ, ಅದ್ರ ಜೊತೆ ಭರತನ್ ಬೇರೆ ಕರೆದ್ಬಿಟ್ಟವನೆ. ಇವ್ರು ಗೊತ್ತಲ್ಲ ಎಲ್ಲ ಆಗಿ ಪಾತ್ರೆ ಎಲ್ಲ ತೊಳೆದಿ ಎಲ್ಲ ಎತ್ತಿಕ್ಕಾದ್ಮೇಲೆ ಬೇಕಾದ್ರೆ ಬರ್ಬೋದು ನನ್ನ ಪ್ರಕಾರ. ದೊಡ್ಡಪ್ಪ ನಾನು ಇವಾಗ ಕಟಿಂಗ್ ಮಾಡಿಸ್ಕೊಂಬಂದು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದ. ಅವ್ನು ಯಾವಾಗ್ಲೂ ಲೇಟೆ. ಎಲ್ಲೋ ಇವನು ಅಯ್ಯೋ ಗೈಸ್, ನಾವು ಎಲ್ಲಿದ್ದಾಗ ಗೊತ್ತಾ ಫೋನ್ ಮಾಡಿದ್ದು, ನಮ್ಮ ಮನೇಲಿದ್ದಾಗ ಫೋನ್ ಮಾಡಿದ್ದಕ್ಕೆ ಮನೆ ಕೆಳಗಡೆ ಇದೀವಿ ಬಾ ಅಂತ. ಇನ್ನೂ ಬಂದಿಲ್ಲ ಗೈಸ್ ಇವನು. ಗೈಸ್ ಮ್ಯಾಡಿ ಸ್ನ್ಯಾಪ್ ಯೂಸ್ ಮಾಡೋದು ಕಲ್ತ್ಬಿಟ್ಟು ಬೇಡಗಳು ಅಲ್ಲೋಡಿ ಬರ್ತಾವನೆ ಅಣ್ಣ, ಸಾಗರ ಅಣ್ಣ ಬರ್ತಾವನೆ. ಅವನಿಗೋಸ್ಕರ ಮುಂದಿನ ಸೀಟ್ ರಿಸರ್ವ್ ಕೊಟ್ಟಿದೀವಿ ಮಚ್ಚ. ಡ್ಯಾನ್ಸ್ ಆಡು ಮಚ್ಚ, ನಾವೇ ಲೇಟ ಮಚ್ಚ. ಅವಾಗಿಂದ ಸಾಂಗ್ ಹಾಕಿಲ್ಲ ಗೊತ್ತಾ? ತಂದ ಗಂಡು ಬಂದ ನಾನು ತಂದ ಗಂಡು ಬಂದ. ಗೈಸ್ ಆಮೇಲೆ ಜ್ಞಾಪನ ಬಂತು, ಗಿಫ್ಟೇ ತಗೊಂಡಿಲ್ಲ ಆದಿತ್ಯ ಅವ್ರ ಅಪ್ಪ ಅಮ್ಮಂಗೆ ಏನು ಅಂತೇಳಿ. ಸೊ ಅದಕ್ಕೋಸ್ಕರ ಇವಾಗ ಒಂದು ಸೀನ್ ಮಾಡ್ತಾ ಇದೀವಿ. ಅದೇನು ಅಂತ ತೋರಿಸ್ತೀನಿ, ಬಟ್ ನೀವ್ ಯಾರು ದಯವಿಟ್ಟು ಟ್ರೈ ಮಾಡಕ್ ಹೋಗ್ಬೇಡಿ. ನೋಡಕ್ ಕಳ್ಳನ್ ತರ ಕಾಣಿಸ್ಬೋದು, ಆದ್ರೆ ಈ ಕ್ರಿಮಿನಲ್ ಐಡಿಯಾ ನಂದಲ್ಲ, ಇವಂದೆ. ಎಲ್ಲ ಹೀರೋಗಳ ತರ ರೆಡಿಯಾಗಿ ಬಂದ್ಬಿಟ್ಟವ್ರೆ ಗೈಸ್. ಇಲ್ಲಿ ನೋಡ್ರಲ್ಲ ಬುಸ್ 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 ಅಂತ ಹೋಯ್ತವ್ರೆ. ಎಲ್ಲ 100 ಮೇಲೆ ಇರ್ತಾರೆ. ಹಾ ರೆಡಿ. ಮಚ್ಚ ಹಂಗ್ ಕೀಳ್ಬೇಡ್ವ. ಹಿಂಗೆ ಹಿಂಗ್ತಾನೆ. ಹಾ ಹಂಗೆ ಹಿಂಗೆ ಹಿಂಗೆ. ಹಾ ನೋಡಿ ಹಿಂಗೆ ಕಿತ್ತಾರ ನೋಡು ಹಂಗೆ. ಗೈಸ್ ಇವಾಗ ನಾವೇ ಬೊಕ್ಕೆ ಮಾಡ್ಕೊತಾ ಇದೀವಿ ನೋಡಿ. ನಾನು ಏನು ಮುಟ್ತಾ ಇಲ್ಲ, ಇವರೇ ಕೀಳ್ತಾ ಇರೋದು. ಚೆನ್ನಾಗಿದೆ ಅಲ್ಲ? ಹಿಂಗೆ ಬಿಟ್ಬಿಡೋಣ. ಓಕೆ ಗೈಸ್, ನೋಡ್ತಾ ಇರ್ಬೋದು, ನಾವ್ ಯಾರು ಕಿತ್ತಿಲ್ಲ, ಇವರಿಬ್ರೇ ಕಿತ್ತಿರೋದು. ಬರೀ ಸಾಕು. ಏ ಸಾಗರ್, ನೋಡಿ ಗೈಸ್ ಇನ್ನ ಮಾಡಿ ಕೀಳ್ತಾನೆ ಅವನೇ. ಚೆನ್ನಾಯ್ತಲ್ಲ? ಎಲ್ಲ ಮಾಡ್ತೀವಿ ನೋಡಿ ಗೈಸ್. ದಯವಿಟ್ಟು ನೀವು ಇದನ್ನೆಲ್ಲ ಮನೇಲಿ ಹಾಗೂ ಎಲ್ಲಿ ಟ್ರೈ ಮಾಡಕ್ ಹೋಗ್ಬೇಡಿ. ಜಸ್ಟ್ ಫಾರ್ ಫನ್ ಬೇಯಿಸ್ತೀವಲ್ಲ. ತುಂಬಾ ಚೆನ್ನಾಗಿ ತೋರ್ಸೋ. ವಾವ್ ಸ್ಮೆಲ್ ಹೇಗಿದೆ ಗೊತ್ತಾ? ಸ್ಮೆಲ್ ಚೆನ್ನಾಗಿ ಬರಲ್ಲ ಮಚ್ಚ. ಮಚ್ಚ ದಾರ ಬೇಕಲ್ಲ? ಡಿಯೋಡ್ರೆಂಟ್ ಹೊಡೆದ್ಬಿಡು. ಸಖತ್ತಾಗಿದೆ. ಚೆನ್ನಾಗಿದ್ಯಾ? ನೋಡಿ ಇದೆಲ್ಲ ಸ್ವಲ್ಪ ಕಟ್ ಮಾಡ್ಬಿಟ್ರೆ ಇರು, ಹುಳ ಎಲ್ಲ ಹೋಗ್ಲಿ. ಸ್ಯಾನಿಟೈಸರ್ ಹೊಡಿ ಸ್ವಲ್ಪ. ಸತಾಯ್ತು. ಹೆಂಗಿದೆ ಹೇಳ? ಐ ಬಿ ಸ್ಮೆಲ್. ಅಯ್ಯೋ ದೇವ್ರೆ, ಐ ಬಿ ಸ್ಮೆಲ್ ಅಂತೆ. ಮೆನ್ ವಿಲ್ ಬಿ ಮೆನ್. ಸೀಕ್ರೆಟ್ಸ್ ಇಂಪೀರಿಯಲ್ ಬ್ಲೂ ಮ್ಯೂಸಿಕ್ ಸಿಡೀಸ್. ಕೊಡಿಲಿ ಹೆಂಗೈತೆ ನೋಡೋಣ. ಹಿಂಗೆ ಇಟ್ಕೊ. ಮಚ್ಚ ಸ್ಯಾನಿಟೈಸರ್ ಗಮ್ಮಂತ ಐತ್ ಮಚ್ಚ. ಸ್ವಲ್ಪ ಹೊಡಿಯೋ, ಸಕ್ಕತ್ತ ಗಮ್ಮಂತ ಐತ್ ನೋಡು ಮುಸು. ಸಾಕಾಗಿದೆ. ಹೊಡಿ ಹೊಡಿ ಫುಲ್ ಹೊಡಿ ಹೇಳ್ತೀನಿ. ಜಮ್ಸ್ ಗಿಮ್ಸ್ ಎಲ್ಲ ಹೋಗ್ಬಿಡ್ಬೇಕು. ಇರೋ ಗಮ್ಮಂತದ್ ಬೇಡ. ಅಲ್ಲ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಇಲ್ಲ ಈ ಕಡೆ ಹೊಡಿಯೋ. ಒಂದು ಜಮ್ಮು ಇಲ್ಲ. ಏ ಮಾಡ್ಕೊಂಡಿದ್ದ ಯಾಕಣ ಇದೇ ಫಿಕ್ಸ್. ಬಾಯಿ ಹೊಡೆದ್ಬಿಟ್ಟು ಹಾಕೋಣ ಅವನು. ಆದಿತ್ಯ ನೋಡಿದ್ರೆ ಅಷ್ಟೇ ಅವನು. ಕರೆಕ್ಟಾಗಿ ಹೊಡಿ. ಹೊಡೆದಿದ್ದೀನಲ್ಲ. ಎಲ್ಲಿ ಹೊಡೆದಿದ್ಯಾ ನೋಡು, ದಿನ ಹೊಡಿ ಮಚ್ಚ. ದೂರದಿಂದ ಹೊಡಿಯೋ, ಹತ್ರದಿಂದ ಅಲ್ಲ ಕಣ ಹಂಗೆ. ಗೊತ್ತಾಯ್ತಾ? ನೀನಲ್ಲಿ ಎ ಸಿ ಮೇಲೆ ಹಿಡ್ಕೊಂಡು ನೋಡಿದ್ರೆ ನಿಂಗೆ ಬರ್ತದದು. ಸಾಕ್ ಬಿಡು. ಅವ್ರ ಅಪ್ಪ ಅಮ್ಮ ಬ್ಲಾಗ್ ನೋಡಿದ್ರೆ
ಇವ್ರ ಮಕ್ಕಳಲ್ಲ. ಫಿಲ್ ಇನ್ ದ ಬ್ಲಾಂಕ್ಸ್. ಮಚ್ಚ ಟಿಶ್ಯೂ ಪೇಪರ್ ಕೊಡು ಮಚ್ಚ, ಹಿಂಗ್ ರೌಂಡ್ ಆಗಿ ಹಾಕ್ಬಿಡೋಣ ಇದನ್ನ. ಗೈಸ್ ಎಲ್ಲೋ ಒಂದು ಸಾಲ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಮಾಡಿ ಪಿಂಕ್ ಕಿತ್ಕೊಂಬರಕ್ ಹೋಗ್ತಾವನೆ. ಇಲ್ಲ ಕಣ, ಅಲ್ಲೇ ಹೋಗಾಯ್ತು. ಏನ್ ಮಸ್ತ್ ಆಗಿದೆ ನೋಡಿ ಇದು. ಮಚ್ಚ ಅಲ್ಲೊಂದು ಹಾರ ಇದೆ ನೋಡಿ, ಅದನ್ನ ತಗೊಂಡ್ ಮಾಡಕ್ಕೆ. ಎಲ್ಲ ಹಾರ ಅದು. ಹಾರ ತಗೋಬರ. ಮೇರಿ ಜಾನ್ ಅಂತ ಹಾಕೊಳ್ಳಿ, ಅದು ಒಂದೇ ಸಾಕು. ತಗೊಂಬ ಎಲ್ಲ ತಗೊಂಬ ಮಚ್ಚ. ಅಲ್ಲಿ ಹೂನಾರ ನೋಡಲಿ. ಚೆನ್ನಾಗೈತೆ ತಗೊಂಬರೋ ಗೈಸ್. ಇವಾಗ ಅದಕ್ಕೂ ಸ್ಯಾನಿಟೈಸರ್ ಹೊಡಿತಾವ ಆಲ್ರೆಡಿ ಪವನ್. ತೋರ್ಸ್ ಮಚ್ಚ ಹೆಂಗೈತೆ ಇವಾಗ. ಅವ್ರಿಗೂ ಸ್ಮೆಲ್ ಕಾಣಿಸ್ತಿದೆ. ಕಮೆಂಟ್ ಹಾಕಿ ಯಾವ ಸ್ಮೆಲ್ ಬರ್ತಿದೆ. ಕಮೆಂಟ್ ಹಾಕಿ ಯಾವ ಸ್ಮೆಲ್ ಬರ್ತಾ ಇದೆ ಅಂತ. ಸ್ಯಾನಿಟೈಸರ್ ಆಮೇಲೆ ಅವ್ರ ಫ್ರೇಗ್ರೆನ್ಸ್ ಗೆಸ್ ಮಾಡ್ತಾರೆ. ಇಲ್ಲಾಂದ್ರೆ ಹಿಂಗೆ ಇದರಂತೂ ಮಸ್ತ್ ಆಗೈತೆ ಗೈಸ್. ಇದ್ರ ಬಗ್ಗೆ ಗೌರ್ಮೆಂಟ್ ಗೊತ್ತಾದ್ರೆ ಇದಕ್ಕೂ GST ಹಾಕ್ಬಿಡ್ತಾರೆ. ಕಲೆಕ್ಟ್ ಮಾಡ್ತಾರೆ ಎಕ್ಸ್ಟ್ರಾ. ಇವಾಗ ಸರ್ ಅಲ್ಲಿ ನೋಡ್ತೀವಿ ನೀವು ಬೊಕೆ ಶಾಪಿಂಗ್ ಹಾತಿಗೆ ಮುಚ್ಕೊಂಡು ಗಾಸ್ ಕೊಟ್ಟಿರ್ತಾರೆ. ಗೈಸ್ ಮಸ್ತ್ ವೆದರ್ ಗೈಸ್ ನೋಡಿ. ಬೇಡ ಮಳೆ ಸಾಂಗ್ ಹಾಕ, ಮಳೆ ಸಾಂಗ್ ಯಾವ್ದು ಹಾಕಿದ್ಯೋ. ಯಾವ ರೇಂಜ್ ಬರ್ತಾ ಇದೆ ನೋಡಿ ಗೈಸ್ ಮಳೆ. ಕಾಣಿಸ್ತಿದ್ಯಾ? ನಿಮ್ಗೆ ಕಾಣಿಸ್ತಾ ಇಲ್ಲ, ನನಗೆ ಕಾಣಿಸ್ತಾ ಇದೆ. ನಮ್ ಸಾಗರ್ ಮತ್ತೆ ಅವ್ನ ಸಾಂಗ್ ಏನೋ ಸಾಗರ್. ನಾನು ಅವಾಗಲೇ ಫೋನ್ ಮಾಡ್ದಾಗೆ ಸ್ನಾನ ಮಾಡ್ಕೊಂಡು ಬಂದೆ ಅಂತ ಹೇಳ್ದ. ಸ್ನಾನ ಮಾಡ್ಕೊಂಡು ಬಂದೆ ಕಟಿಂಗ್ ಮಾಡಿಸ್ಕೊಂಡು ಅಂತ ಅವಾಗ್ಲೂ ವ್ಲಾಗಲ್ಲಿ ಹೇಳಿದ್ದೆ ನೋಡಿ. ಈ ಪಟ ಮುಸಿದ್ದಂಗೆ ನಾಯಿ ಇದೆ, ಎಚ್ಚರಿಕೆ ಗೈಸ್. ಇದು ರಿವರ್ ರ್ಯಾಂಚ್ ಅಂತ. ಇದು ತುಂಬ ಗೊತ್ತಿರೋರ್ದೇನೆ ಜಾಗ, ಪ್ರೀತಮ್ ಬ್ರೋ ಅಂತ ಹೇಳಿ. ಅವ್ರು ಇದಾರ ಇಲ್ಲಿ ಹೋಗೋತಿಲ್ಲ. ಹರ್ಲಿ ಕ್ವೀನ್ ಮೇಲ್ಗಡೆ ಹೆಂಗಿದೆ. ಮೇಲೆ ಅಂಕಲ್ಸ್ ಪಾರ್ಟಿ ಮಾಡ್ತಾ ಇದ್ದಾರೆ. ಹ್ಯಾಪಿ ಆನಿವರ್ಸರಿ ಬ್ರೋ. ಅದೇ ನಿಮ್ಮ ಅಪ್ಪ ಅಮ್ಮಗೆ ನೆಕ್ಸ್ಟ್ ನಿಂದು. ಈಶಾಂಕ್ ಇವಾಗ ಸ್ನಾನ ಮಾಡ್ತಾವನೆ. ಎಲ್ಲ ಆದ್ಮೇಲೆ ಬರ್ತಾನೆ. ಪರ್ಫೆಕ್ಟ್ ಕಷ್ಟಪಟ್ಟು ಬೆಳೆಸಿ 30 ವರ್ಷದಿಂದ ಬೆಳೆಸಿದ್ವಿ. ಇವಾಗ ನಿಮ್ಮ ಅಪ್ಪ ಅಮ್ಮನ ಆನಿವರ್ಸರಿ ಕಿತ್ಕೊಂಡ್ ಬಂದಿರೋದು. ಹಿಂಗೆ ಸ್ಯಾನಿಟೈಸರ್ ಎಲ್ಲ ಹೊಡೆದಿದ್ದೀವಿ ಅದಕ್ಕೆ. ಏನ್ ತರ್ಬೇಕಂತ ಗೊತ್ತಾಗ್ಲಿಲ್ಲ. ಬನ್ನಿ ಸ್ಟಾರ್ಟ್ ಮಾಡೋಣ ಅಂತ. ಅಂಕಲ್ ಅಂದ್ಬಿಟ್ರಾ? ಬೇಕಾದ್ರೆ ಅಂಕಲ್ ಅಲ್ರಿ, ನಾನು ಯಾವಾಗ ಅಂಕಲ್ ಅದೇ. ಹಾಯ್ ಹಾಯ್ ಹಾಯ್. ಚಾ ಪೀಸ್ ಹೆಂಗಿದೆ ನೋಡಿ ಗೈಸ್ ಲೊಕೇಶನ್. ಇವಾಗಾದ್ರೂ ಯಾರಾದ್ರೂ ಹೆಣ್ ಕೊಟ್ರಪ್ಪ. ಓಹ್ ಇಲ್ಲಿ ನೋಡು, ಬ್ಲ್ಯಾಕ್ ಅಂಡ್ ವೈಟ್ ಬಾಟ್ಲೆಲ್ಲ ಇಟ್ಕೊಂಡು ತೆಗ್ಸ್ಕೊಂಡ್ಬಿಟ್ಟು. ಜಾಗ ಮಾತ್ರ ಮಸ್ತ್ ಆಗೈತೆ ಗೈಸ್, ಕ್ರೇಜಿ ಆಗೈತೆ. ಓ ಆಂಟಿ, ಆ್ಯಕ್ಚುಲಿ ತುಂಬ ಸರಿ ಬರಬೇಕಾಗಿದ್ದ ಜಾಗ ಇದು, ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಆಗೈತೆ. ಅಲ್ಲ ನಸ್ಯ ಜಾಗ ಹೆಂಗೈತೆ ಅಲ್ಲ? ನದಿ ಪಕ್ಕ ಇದ್ರೆ ಹಂಗೆ. ಅಣ್ಣಂದು ಮ್ಯಾಟ್ರಿಮೋನಿಗೆ ಫೋಟೋ ಶೂಟ್ ನಡೀತಾ ಇದೆ ಇಲ್ಲಿ.
ಮ್ಯಾಟ್ರಿಮನಿ ಫೋಟೋಶೂಟ್ ಮಾಡಿ ನೋಡಿ ನನ್ನ ಸ್ಪೆಕ್ಸ್ ಹಾಕೊಂಡು ಯಾವ್ದೋ ತೆಲುಗು ಪಿಕ್ಚರ್ ಹೀರೋ ತರ ಕಾಣಿಸ್ತಾನೆ, ಡಾಕ್ಟರ್ ತರ. ಇನ್ಸ್ಟಾಗ್ರಾಮ್ ಐಡಿ ಹಾಕಿ ಇಲ್ಲಿ ಇದೆಲ್ಲ ಇದು ಇದು ಇರೋದು ಸ್ಟ್ರೈಟ್ನರ್ ಮಾಡ್ಕೊಂಡ್ ಬಂದಿರೋದು ನೋಡಿ. ಎಲ್ಲ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ನೆಟ್ಟಿಗೆ ನಿಲ್ಸ್ಕೊಂಡು ಇದು ಒಳ್ಳೆ ವಿಗ್ ತರ ಕಾಣಿಸ್ತೈತಲ್ವಾ ಒಂದು. ಇದು ಮ್ಯಾಡಿ ಸಾಮ್ರಾಜ್ಯ ಸ್ಟೈಲಿಶ್ ಸ್ಟಾರ್ ಎಲ್ಲ ಇನ್ನು ಟೈಟಲ್ ಕೊಳ್ಳೋಣ ಗೈಸ್, ಏನಾದ್ರು ಸ್ಟಾರ್ ತರ ನೋಡಿ. ಓ ಸೀರೆ ಆಚೆ ಬಿಡೋಣ. ಮಚ್ಚ ಒಂದ್ಸರಿ ಉಸಿರು ಬಿಡು, ಉಸಿರು ಬಿಡು ಮಚ್ಚ, ಉಸಿರು ಬಿಡು. ಎಳ್ಕೊಂಡಿರೋದ್ ಬಿಡು ಆಚೆ ಹೊಟ್ಟೆ. ಇವನು ಡಾಕ್ಟರ್ ಮಾಡಿ ಅಂತ, ಇವನು ಆಸ್ಟ್ರೋನಾಟ್, ಪ್ಲಂಬರ್, ಎಲೆಕ್ಟ್ರಿಷಿಯನ್ ಎಲ್ಲ ಅಂತ ಅನ್ಕೋಬೇಡಿ. ವೇಸ್ಟ್ ನನ್ ಮಗ ಇವನು. ಕೂದ್ಲು ಮೇಲ್ಗಡೆ ನೋಡಿ, ಶೋರೂಮ್ ಅಲ್ಲಿ ಮಾತ್ರ ಅಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಇನ್ಮೇಲೆಲ್ಲ ಫುಲ್ ರಾ ಕಂಟೆಂಟ್. ಪಾರ್ಟಿ ಹೆಂಗ್ ಮಾಡ್ತೀವಿ ಹಂಗಂಗೆ ತೋರಿಸ್ತಾ ಇರೋದು ಅಷ್ಟೇ. ಇಷ್ಟೆಲ್ಲ ಇಷ್ಟ ದಿವಸ ತಲೆ ಕೆಡ್ಸ್ಕೊತೈತೆ. ಜನ ಏನ್ ಅನ್ಕೊಂತಾರೋ, ಬೇರೆಯವ್ರಿಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಇನ್ಫ್ಲೂಯೆನ್ಸ್ ಏನು ಮಾಡಿಲ್ಲ ಅಂದ್ರೂ ಅವ್ರಿಗೆ ಆಗ್ಬೋರು ಹಾಗೆ ಆಯ್ತೈತೆ. ನಾವ್ ಇನ್ಮೇಲೆ ಫುಲ್ ರಾ ಕಂಟೆಂಟ್ ಅಲ್ಲೇನಾ? ಏನೇನು ಏನ್ ಹೇಳಿ ಮಚ್ಚ? ಇದಕ್ಕೆ ಅಂತಾನೆ ದೊಡ್ಡಪ್ಪ ಬುನಾದಿ ಮಾಡಿದ್ದಾನೆ. ಮಿಸ್ ಆಗಿ ಅವ್ನು ಹಾಕಿದ್ ಮಿಸ್ ಆಗ್ತಾನೆ. ಗೈಸ್ ನನ್ನ ಮಗ ನನ್ ಕಳ್ಸಕ್ ಬ್ರಾಡ್ಕಾಸ್ಟ್ ಹಾಕ್ಬಿಟ್ಟವನೆ. 15,900 ಜನ ಬ್ರಾಡ್ಕಾಸ್ಟ್ ಮೆಂಬರ್ಸ್ ಇದ್ರು ಗೈಸ್. 14,700 ಜನ ಆಗ್ಬಿಟ್ಟವ್ರೆ. ಮಚ್ಚ 1,200 ಜನ ಎಕ್ಸಿಟ್ ಆಗ್ಬಿಟ್ಟವ್ರೆ. ಹುಡುಗಿದೇನು ಸ್ಟೋರಿ ಹುಡುಗಿದು ಬಿಕಿನಿ ಹಾಕೊಂಡಿರೋದು. ಅವಳು ನಮ್ಮ ವಿಯೆಟ್ನಾಂ ಫ್ರೆಂಡ್ ಗುರು. ಅವಳು ನನಗ್ ಕಳ್ಸಕ್ ಹೋಗ್ಬಿಟ್ಟು ಸುಜಿತ್ ಗೌಡ್ರು ಅಂತಿತ್ತಲ್ಲ, ಅವ್ರ ಮುಂದಕ್ಕೆ ಅಪ್ಡೇಟ್ಸ್ ನೋಡಿಲ್ಲ. ಸುಜಿತ್ ಗೌಡ್ರು ಅಯ್ಯೋ ದೇವ್ರೆ, ಎಲ್ಲ ಕಮೆಂಟ್ಸ್ಗಳು ದೊಡಪ್ಪ ಅಲ್ಲ ಇವನು, ಬ್ಯಾಂಕಾಕ್ ದೊಡಪ್ಪ ರೈಸ್ ಆಗೋನೆ, ದೊಡಪ್ಪ ಇನ್ ಮೋಡ್, ಅದು ಲಿಪ್ಸ್ಟಿಕ್ ಸಿಂಬಲ್ ಎಲ್ಲ. ಗ್ಯಾಪ್ ಅಲ್ಲ ಫೋಟೋ ತೆಗ್ಸ್ಕೊಂಡ್ಬಿಡ. ಏ ಸೂಪರ್ ಆಗಿ ಚೆನ್ನಾಗಿಲ್ವಾ ಫ್ರೆಂಡ್ಸ್? ಬಾ ಕುತ್ಕೊಳ್ಳೋಣ ಬಾ. ಆಯ್ತಾ? ಖುಷಿ ನೋಡೋ ಒಂದು. ಇವತ್ತು ಎಷ್ಟನೇ ದಿನ ಸ್ಟ್ರೀಕು? ಇಲ್ಲ ಒಂದು ಸ್ನ್ಯಾಪ್ ನೋಡಿದ್ರೆ ಬಾಟ್ಲು 100%. ಓ ನೋಡ್ದೆ ಕಣಪ್ಪ. ಲವ್ ಅದೇ ಹತ್ತಿ ಇಟ್ಬಿಡ್ರಿ. ಎತ್ಕೋవచ్చు ಹತ್ತಿ ಇದಾರ. ಟಿಶ್ಯೂ ಇದೆ ನೋಡಿ. ಕರೆಕ್ಟಾಗಿ ಕೊಡು, ಕರೆಕ್ಟಾಗಿ ಗೊತ್ತಲ್ಲ. ಒಂದ್ಸರಿ ಮದ್ವೆಗೆ ರೆಡಿ ಆಗ್ಬಿಟ್ಟಿದ್ದೀರಾ? ಅವ್ನು ಧನುಷ್ ಹೇಳ್ತಾನಲ್ಲ ಆಡಿಯೋ ಫಂಕ್ಷನ್ ಅಲ್ಲಿ ನಿಮ್ಗೆಲ್ಲ 1000 ಮಾಡಲಿ. ಆಂಟಿದ್ರಿಗೆಲ್ಲ ಒಳ್ಳೆ ಟಾಪಿಕ್ ಇವಾಗ. ಏನ್ ಹೇಳೋ ನೋಡ್ರಿ ಹೆಂಗ್ ಹೊಡಿತಾವ್ರ ಎಣ್ಣೆ ಅವ್ರ ಫ್ರೆಂಡ್ಸ್ ಎಲ್ಲ. ಅವ್ನು ಯಾರೋ ಸಿಗರೇಟ್ ಉಪ್ಪು ಅಂತ ಯಾರು ಯಾರಂತ ಹೇಳು. ಪವನ ಸದ್ಯಕ್ಕೆ ನಮ್ಮ ಹುಡುಗ ಅವ್ರ ಜೊತೆ ಇರ್ಲಿಲ್ಲಪ್ಪ, ನಮ್ ಜೊತೆನೇ ಇದ್ದ. ನಮ್ಮ ಹುಡುಗ ಕಾಲೇಜ್ಗೆ ಹೋಗ್ತಾನೆ ಬರ್ತಾನೆ, ಈ ತರ ಎಲ್ಲ ಸೇರೋದೇ ಇಲ್ಲ. ಸರ್ ಹೈಲೈಟ್ ಮಾಡಿ ಸಾಕ್ ಸರ್. ಆ ಕಡೆನೂ ತೋರಿಸ್ತಾರ, ಅಲ್ಲಿ ತೋರಿಸ್ತಾರ. ಅವರು ಕುಡುಕ್ರೆ ಸರ್, ಅವನು ಕುಡ್ಕ ಇವನು ಕುಡ್ಕ. ನೋಡಿ ಹೆಂಗಿದ ನೋಡಿ. ನಾನೇನಪ್ಪ ನೋಡಿ ಅಲ್ಲಿ ಆಲ್ರೆಡಿ 3 ಬಿಯರ್ ಹೊಡೆದವನೆ. ಕುಡಿ ಮಗ ಕುಡಿ, ಆಮ್ಲೆಟ್ ಹಾಕೊಳ್ಳೋವರೆಗೂ ಕುಡಿ. ನೀವಾಡಿ, ನಾನ್ ಬರಲ್ಲ, ನೀವಾಡಿ. ಅಂಕಲ್ ನಿಮ್ಮಿಬ್ರಿಗೆ
ಡಿಜೆ ಬೈತವ್ರೆ. ಡಿಜೆ ಸಾಗರ್ ಯಾವ್ದೋ ನೀನು ಯಾರು ಮುಂದೆ ಓಡಿಸು ಅಂದ್ರೆ ಮಚ್ಚ ನೀನೇನೋ ನಿನ್ ಪೊಸಿಷನ್. ನಾವೊಂದು 20-30 ವರ್ಷ ಆದ್ಮೇಲೆ ನಿಂಗೆ ಇರ್ತೀವಾ? ಡಿಜೆ ಚೇಂಜ್. ಓ ಅಂಕಲ್ ಸ್ಟೆಪ್ ಹೇಳ್ಕೊಡ್ತಾರ, ಕಲ್ತ್ಕೊಳ್ರು. ಸೂಪರ್ ಅಂಕಲ್. ಎಷ್ಟೊತ್ತಿಗೆ ಬಂದಿರೋದು ಗೊತ್ತಾ ಗೈಸ್? 5 ಕಾಲ್ಗೆ. ಫಂಕ್ಷನ್ 12 ಗಂಟೆಗೆ. ಓ ಭರತ್ ಅವರು ಜಿ ಭರತ್. ನ್ಯಾಚುರಲ್ಸ್ ಪೋಲಾರ್ ಬೇರೆ ಎಲ್ಲ ಔಟ್ಡೇಟೆಡ್. ಈಗ ಮೆಲಾನೋ ಬಸ್ದಾಗಿ ಬಿಟ್ಟಿದ್ದಾರೆ ಅಷ್ಟೇ. ಹೆಂಗೆ ಸಾಂಗು ಲೇ ಮುಂದೆ ನೋಡು. ಒಬ್ಬೊಬ್ರದ್ದು ಅದೊಂಥರ ವೀಕ್ನೆಸ್. ಸಾಂಗ್ ಬಂದಿದ ತಕ್ಷಣ ಡ್ಯಾನ್ಸ್ ಆಡ್ತಾರಲ್ಲ ಇವರು. 100% ದೇವ್ರು ಸರ್, ಅವ್ರಲ್ಲಿ ಏನೋ ಒಂದ್ ಶಕ್ತಿ ಇದೆ ಸರ್. ಅವ್ರು ನೋಡಿದ್ರೆ ನನಗೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ಒಂದ್ ಕ್ಷಣ. ಅವ್ರು ಸಾಂಗ್ ಬಂದಿದ ತಕ್ಷಣ ಡ್ಯಾನ್ಸ್ ಆಡ್ಬಿಡ. ಸಾಕ್ಬಿಡ ಕುಡ್ಕೊಂಬಂದಿದ್ಯೇನೋ? ನಮ್ ಕತ್ತೆ ತೊಳೆ ಕುಡಿದ್ರೆ ಮಿಲ್ಟ್ರಿ ಮ್ಯಾನ್ ತರ ಇರ್ತೀನಿ, ಕುಡಿದಿದ್ರೆ ನಾಲ್ಗೆ ಕೈ ಕಾಲೇ ಆಡೋದಿಲ್ಲ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಈ ಊರ್ನೇ ಹಾಳು ಮಾಡ್ತಾವ್ರೆ ಅಂತ ಹೇಳ್ತಾರೆ. ಯಾವತ್ತು ಸುಜಿತ್ನ ಕರೆಸ್ಬೇಡ, ಅವ್ರ ಟೀಮ್ನ ಕರೆಸ್ಬೇಡ. ಅಲ್ಲೋಡಲಿ ಲೇ ಮುಂದೆ ನೋಡು. ಪ್ರತಾಪ ಕಂಟ್ರೋಲ್ ಅಂತೆ ಆದಿತ್ಯ. ಬರೀ ಇಂಥದೆಯ. ಅದಕ್ಕೆ ಡಾಕ್ಟರ್ ಹೇಳ್ಬಿಟ್ಟಿದಾರಲ್ಲ 15 ಶಿಫ್ಟ್ ಹೋಗ್ಬೋದು ಅಂತ. ಯಾವ ಡಾಕ್ಟರ್? ಡಾಕ್ಟರ್ ವಿಜಯ್ ಮಲ್ಯ. ನನ್ ಕಣ್ಣಲ್ಲಿ ನೀರೆಲ್ಲ ಹೊರಬಿಡ್ತು. ಅವನು ಅಬ್ಸರ್ವ್ ಮಾಡಂಗೆ. ಅಭಿ ಮಜಾ ಆಯ್ಗನ್ನ ಬಿಡು. ಎಷ್ಟು ಸೀರಿಯಸ್ ಆಗಿ ಕೆಲಸ ಮಾಡ್ತಾವನೆ. ಇವಾಗ ನೋಡ್ಕೊಳ್ಳಿ, ಕ್ಯಾಮೆರಾ ನೋಡಿದ ತಕ್ಷಣ ಹೆಂಗ್ ಆಡ್ತಾನೆ. ನನ್ನ ನೋಡ್ತಾನೆ ಫಸ್ಟು, ನನ್ನ ನೋಡಿದ್ಮೇಲೆ ಡ್ಯಾನ್ಸ್ ಶುರು ಮಾಡ್ತಾನೆ. ಇವಾಗ ನೋಡ್ಕೊ ಹೆಂಗೆ ನಮ್ಮ ಹುಡುಗ ಫುಲ್ ಸ್ಟಡಿ. ಹುಚ್ಚ ಅರ್ಜೆಂಟ್ ಆಗ್ತೈತಿ ಕಾಮಿಸ್ಕೊಂಡು. ಅಲ್ಲೋಡಿ ಗೈಸ್. ಏ ಮ್ಯಾಡಿ ನೋಡ್ರಪ್ಪ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ?
ಯಾರೋ ನೀವೆಲ್ಲ ಗೈಸ್ ನಿಮ್ ಗ್ಯಾಂಗಲ್ಲೂ ಈ ತರ ಯಾರಾದ್ರೂ ಇದ್ರೆ ಟ್ಯಾಗ್ ಮಾಡಿ. ಗೈಸ್ ದೊಡ್ಡಪ್ಪ ನಿಂತ್ಕೊಂಡು ಹುಚ್ಚೋದಕ್ಕೆ ಪ್ಲಾನ್ ಆಗ್ತಾವನು. ಹೀರೋ 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 ಇನ್ನೂ ಬಂದಿಲ್ಲ. ಹೀರೋ ಅಲ್ಲಲ್ಲಲ್ಲಲ್ಲಲ್ಲ ಒಂದು ಪ್ರೇಮದ ಪುತ್ರ ಕುಡುಕ ನನ್ನ ಮಕ್ಕಳು ಸಮಸ್ತ ಗೈಸಿದ್ದು. ಏನ್ ಮಾಡ್ತಾ ಇದೀಯೋ ಲಪ್ಪರ್ ಕನಸು ಮರ್ಯಾದೆನು ನನ್ನಲ್ಲೇನೋ ಸತ್ಯ 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 ಚಳಿ ಆಗ್ತಾ ಇದೆ. ಇವನ್ ಮಚ್ಚ ಇವನ್ ಸಾಮಾನ್ಯ ಅಲ್ಲ ಕಣ, ಸಾಮಾನ್ಯ ಇಲ್ಲ ತಕ್ಕ 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 ತಿಲ್ಲ ಬೇರೆ ತಕ್ಕ 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 ಹುಡುಗರು ಸಹವಾಸ ಮಾಡಬಾರ್ದು ಅನ್ನೋದು. We are not ಕುಡ್ಕಸ್, we are taxpayers. You are the so beautiful in the world of the world of the world of the universe. ಈ ಕಣ್ಣಲ್ಲಿ ಇನ್ನು ಏನೇ ನೋಡ್ಬೇಕು ಕಾಣ. ಓಹೋ ಕಣ್ಣಲ್ಲೂ ನೀನೇನೆ, ಓಹೋ ಎಲ್ಲರೂ ನೀನೇ ಕಾಣುವ. ಮರ್ಸಿಡೀಸ್ ಸತಿ ಕಳಿಸ್ತಾ ಇದೀವಿ. Bye bye. ಗೈಸ್ ಅಲ್ಲಿಂದ ಬಂದಮೇಲೆ ಡೈರೆಕ್ಟ್ ಪೋಲಾರ್ ಬೇರು ಅಣ್ಣನ ಕರ್ಕೊಂಡು ಬೆಳಗ್ಗೆಯಿಂದ ಬಿಟ್ಬಿಟ್ಟಿದ್ವಲ್ಲ ಮನೇಲಿ ಒಬ್ಬನೇ, ಅದಕ್ಕೆ. ಓಕೆ ಗೈಸ್, ಈ ವ್ಲಾಗ್ ನೋಡಿ 100% ಎಲ್ಲ ಹೊಟ್ಟೆ ನೋವು ಬರೋ ಥರ ನಕ್ಕಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಐ ಡೆಫಿನೆಟ್ಲಿ ಡಿಸರ್ವ್ ಎ ಲೈಕ್ ಆ್ಯಂಡ್ ಎ ಕಮೆಂಟ್. ಏನು ಇಷ್ಟ ಆಯಿತು ನನ್ನ ಕಮೆಂಟ್ ಹಾಕಿ. ರಾಗ್ ಹಾಕಿದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಇದೆಲ್ಲ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಓನ್ಲಿ, ಯಾವುದೇ ರೀತಿ ಯಾರಿಗೂ ಏನು ಕಲಿಸ್ಬೇಕು ಅನ್ನೋದಾಗಲಿ ಇನ್ನೊಂದಾಗಲಿ ಇಲ್ಲ. ಪ್ಯೂರ್ ಎಂಟರ್ಟೈನ್ಮೆಂಟ್. ಎಷ್ಟೋ ಸ್ಟ್ರೆಸ್ ಇರೋದನ್ನ ನಿಮಗೆಲ್ಲ ರಿಲೀಫ್ ಮಾಡೋಕ್ಕೋಸ್ಕರ ಈ ಥರ ಎಂಟರ್ಟೈನ್ಮೆಂಟ್ನ ನ್ಯಾಚುರಲ್ ಆಗಿ ಕ್ರಿಯೇಟ್ ಮಾಡಿರೋದು, ಯಾವುದು ಸ್ಕ್ರಿಪ್ಟ್ ಅಲ್ಲ ಅಂತ ಹೇಳ್ತಾ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ ಗೈಸ್, ತುಂಬ ಜನ ಮೆಸೇಜ್ ಆಗ್ತಾ ಇದ್ರಿ, ಬ್ರೋ ಟ್ರಿಪ್ ಯಾವಾಗ, ನೆಕ್ಸ್ಟ್ ಟ್ರಿಪ್ಗೆ ನಾನು ಬರ್ತೀನಿ, ಪ್ಲೀಸ್ ಆರ್ಗನೈಸ್ ಮಾಡಿ ಅಂತೇಳಿ. ವಿ ಆರ್ ಬ್ಯಾಕ್ ವಿತ್ ದ ಟ್ರಿಪ್ ಅನೌನ್ಸ್ಮೆಂಟ್. ಎಲ್ಲಿಗೆ ಅಂತ ಹೇಳಿದ್ರೆ ದಿಡುಪೆ ವಾಟರ್ ಫಾಲ್ಸ್ ಅಥವಾ ಬಂಡೆಜೆ ವಾಟರ್ ಫಾಲ್ಸ್ ಹೋಗೋಣ ಅಂತ ಅನ್ಕೊಂಡಿದೀವಿ. ಯಾರು ಎಲ್ಲಿಗೆ ಹೋಗ್ಬೋದು ನನ್ನ ಸಜೆಷನ್ ಅಲ್ಲಿ ಹಾಕಿ. ಜುಲೈ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಟ್ರೆಕ್ ಅಂತೂ 100% ಕನ್ಫರ್ಮ್ ಅಂತ ಅನ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಎಲ್ಲರಿಗೂ ಎಕ್ಸಾಮ್ಸ್ ಯಾವಾಗಿದೆ, ಡಿಗ್ರಿ ಅವ್ರಿಗೆ ಯಾವಾಗಿದೆ, ಇಂಜಿನಿಯರಿಂಗ್ ಯಾವಾಗಿದೆ ಅಂತ ಒಂದು ಸ್ವಲ್ಪ ಕಮೆಂಟ್ ಹಾಕಿ. ಯಾಕಂದರೆ ನನಗೆ ಗೊತ್ತಿರೋ ಪ್ರಕಾರ ಇಂಜಿನಿಯರಿಂಗ್ ಅವ್ರಿಗೆ ಇವಾಗ ಎಕ್ಸಾಮ್ಸ್ ನಡೀತಾ ಇದೆ. ಸೊ ಯಾವಾಗ ಮುಗಿಯುತ್ತೆ ಏನು ಅಂತೆಲ್ಲನೂ ಕಮೆಂಟ್ ಹಾಕಿ. ಅದ್ರ ಮೇಲೆ ನೋಡಿ ಎಲ್ಲನೂ ಪ್ರಾಪರ್ ಪ್ಲಾನ್ ಮಾಡಿ ಹೋಗೋಣ. ಈ ಸರಿ ಅಂತೂ ನೆಕ್ಸ್ಟ್ ಲೆವೆಲ್ ಫನ್ ಇರುತ್ತೆ. ನಮ್ಮ ಇಡೀ ಟೀಮ್ 100% ಇದ್ದೇ ಇರುತ್ತೆ.
2 days ನಾನ್ ಸ್ಟಾಪ್ ಫನ್, ಅನ್ಲಿಮಿಟೆಡ್ ಫನ್. ಬೇಗ ಎಲ್ಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಹೇಳಿ, ಯಾವ ಡೇಟಲ್ಲಿ ಅಂತ ಹೇಳಿ, ಲೊಕೇಶನ್ ಹೇಳಿ, ಎಲ್ಲ ಒಂದ್ಸರಿ R&D ಮಾಡೋಣ. ಅದಾದ್ಮೇಲೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಫಾರ್ಮ್ ಫಿಲ್ ಮಾಡಕ್ಕೆ ಆಪ್ಷನ್ ಇರುತ್ತೆ, ಡಿಸ್ಕ್ರಿಪ್ಷನ್ ಅಲ್ಲಿ ಫಾರ್ಮ್ ಹಾಕಿರ್ತೀನಿ. ಈ ವ್ಲಾಗ್ ಅಲ್ಲ, ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಸೊ ನೀವೆಲ್ಲ ಡಿಸೈಡ್ ಮಾಡಿ ಹೇಳಿದ್ರೆ ಅದ್ರ ಮೇಲೆ ನಾನು ಪ್ಲಾನ್ ಮಾಡಿ ಐಟರ್ನ ರೀಪ್ಲಾನ್ ಮಾಡಿ ನೆಕ್ಸ್ಟ್ ವ್ಲಾಗ್ ಅಷ್ಟರಲ್ಲಿ 100% ಫಾರ್ಮ್ನ ರೆಡಿ ಮಾಡಿ ಬಿಡ್ತೀನಿ. ಅವಾಗ ಯಾರ್ಯಾರು ಫಸ್ಟ್ ರಿಜಿಸ್ಟರ್ ಆಗ್ತಾರೆ, ಫಸ್ಟ್ 50 ಜನ, ಅವ್ರಿಗೆ ಮಾತ್ರ ಆಪರ್ಚುನಿಟಿ ಇರುವಂತದ್ದು. ಸೊ ನೋಡೋಣ ಎಷ್ಟು ಜನ ಆಗುತ್ತೆ ಅಷ್ಟು ಜನ ಹೋಗೋಕೆ ಟ್ರೈ ಮಾಡೋಣ ಅಂತ ಹೇಳ್ತಾ, ದಯವಿಟ್ಟು ಕ್ಷಮಿಸಿ ಈ ವ್ಲಾಗ್ ಅಲ್ಲಿ ಏನಾದ್ರು ಮಿಸ್ ಆಗಿ ಏನಾದ್ರು ಮಾತಾಡಿದ್ರೆ, ನಮ್ಮ ಸ್ನೇಹಿತರ ಬಿಹೇವಿಯರ್, ನಮ್ಮ ಬಿಹೇವಿಯರ್ ಏನಾದ್ರು ನಿಮಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.